ಪ್ರಬಂಧ ಜನಸಂಖ್ಯಾ ಸ್ಫೋಟ. ಪ್ರಬಂಧ ಜನಸಂಖ್ಯಾ ಸ್ಫೋಟ. ಪೀಠಿಕೆ. ನಿಗದಿತ ಪ್ರಮಾಣಕ್ಕಿಂತ ಮಿತಿಮೀರಿ ಜನಸಂಖ್ಯೆ ಬೆಳೆದರೆ ಅದು ಜನಸಂಖ್ಯಾ ಸ್ಫೋಟ ಎನಿಸಿಕೊಳ್ಳುತ್ತದೆ. ಜನಸಂಖ್ಯೆ ಒಂದು ಮಿತಿಯಲ್ಲಿ ಇದ್ದರೆ ಅದು ಸಮಾಜಕ್ಕೆ ಹಿತವೆನಿಸುತ್ತದೆ. ಮಿತಿ ಮೀರಿದರೆ ಸಮಾಜಕ್ಕೆ ಕಂಟಕಪ್ರಾಯವಾಗುತ್ತದೆ. ಅದರಲ್ಲೂ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟವಾಗುತ್ತಲೇ ಇದೆ. ಆದ್ದರಿಂದ ಜನಸಂಖ್ಯೆಯ ಹೆಚ್ಚಳವನ್ನು ತಡೆಗಟ್ಟುವುದು ಬಹುಮುಖ್ಯವಾಗಿದೆ. ವಿಷಯ ವಿವರಣೆ. ಯಾವುದೇ ದೇಶ ತನ್ನ ನೆಲದ ವಿಸ್ತೀರ್ಣಕ್ಕನುಗುಣವಾಗಿ ಜನಸಂಖ್ಯೆಯನ್ನು ಲೆಕ್ಕ ಹಾಕಿ ಸರಾಸರಿ ಕಂಡುಹಿಡಿದು ಜನಸಂಖ್ಯಾ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತದೆ. ನಮ್ಮ ಭಾರತದಲ್ಲಿ ದೇಶದ ವಿಸ್ತೀರ್ಣದ ಲೆಕ್ಕಾಚಾರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸ್ಫೋಟವಾಗುತ್ತಿದೆ. ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ಎರಡನೆಯ ದೊಡ್ಡ ದೇಶವಾಗಿದೆ. ಜನಸಂಖ್ಯೆ ಸ್ಫೋಟಕ್ಕೆ ಹಲವಾರು ಕಾರಣಗಳನ್ನು ಗುರುತಿಸಬಹುದು. ಬಡತನ, ಬಾಲ್ಯ ವಿವಾಹ, ಭಾರತದಂತಹ ವಾಯುಗುಣ, ಅನಕ್ಷರತೆ, ಗಂಡು ಸಂತಾನದ ಬಯಕೆ, ಮೂಢನಂಬಿಕೆಗಳು, ಮರಣ ಪ್ರಮಾಣ ಇಳಿಕೆ, ಜನನ ಪ್ರಮಾಣ ಹೆಚ್ಚಳ, ಸೂಕ್ತ ವೈದ್ಯಕೀಯ ಸೌಲಭ್ಯ, ಕುಟುಂಬ ಯೋಜನೆಗಳ ವೈಫಲ್ಯ ಮುಂತಾದವುಗಳು. ಮಿತಿಮೀರಿ ಜನಸಂಖ್ಯೆ ಬೆಳೆಯುವುದರಿಂದ ಸಾಕಷ್ಟು ಸಮಸ್ಯೆಗಳು ಹುಟ್ಟಿಕೊಂಡು ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತಿದೆ. ಜನಸಂಖ್ಯಾ ಸ್ಫೋಟದಿಂದ ನಿರುದ್ಯೋಗ ಸಮಸ್ಯೆ, ವಸತಿ ಸಮಸ್ಯೆ, ಆಹಾರ ಆಚ್ಛಾದನಗಳ ಸಮಸ್ಯೆ, ಶಿಕ್ಷಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ. ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿಯೇ ದೇಶದ ಸಂಪನ್ಮೂಲಗಳು ಬರಿದಾಗಿ ದೇಶದ ಅಭಿವೃದ್ಧಿಗೆ ಅಡಚಣೆಯುಂಟಾಗಿದೆ. ಆದ್ದರಿಂದ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸಬೇಕಾಗಿದೆ. ಅದಕ್ಕಾಗಿ ಸೂಕ್ತವಾದ ಕುಟುಂಬ ಯೋಜನೆಗಳು ಜಾರಿಯಾಗಬೇಕು. ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಬಾಲ್ಯ ವಿವಾಹ, ಗಂಡು ಸಂತಾನಗಳಂತಹ ಬಯಕೆಗಳನ್ನು ನಿವಾರಿಸಬೇಕು. ಮನೆಗೊಂದು ಮಗು ದೇಶದ ನಗು, ಸಣ್ಣ ಕುಟುಂಬ ಸುಖಿ ಕುಟುಂಬಗಳೆಂಬ ನೀತಿಗಳನ್ನು ಪಾಲಿಸುವಂತಾಗಬೇಕು. ಉಪಸಂಹಾರ. ದೇಶದ ಜನಸಂಖ್ಯೆ ನಿಯಂತ್ರಣದಲ್ಲಿದ್ದರೆ ಮಾತ್ರ ಪ್ರಗತಿ ಪಥದತ್ತ ಸಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಗತಿಗೆ ವಿರೋಧವಾಗಿರುವ ಜನಸಂಖ್ಯಾ ಹೆಚ್ಚಳವನ್ನು ತಡೆಗಟ್ಟುವಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕಟ್ಟಬದ್ಧವಾಗಿದ್ದು ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕೆಂಬುದು ನಮ್ಮೆಲ್ಲರ ಆಶಯವಾಗಬೇಕಿದೆ.